ಫೈ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಏನಿದೆ ಅವ್ರಿಗೆ ನಾನು ಸೀರೆ ಕಳಿಸ್ಬೇಕಿತ್ತು. ಅವಾಗ ನಾನು ಮಾತಾಡ್ತಿರ್ಬೇಕಾಗುತ್ತೆ ಯಾಕೆ ಕಳಿಸು ಯಾವ್ದಾದ್ರು ನಾನು ಮಾಡ್ತೀನಿ ಅಂತ ಅಂದಿದ್ದು. ಅವಾಗ ಹೇಳಿದೆ ಈ ತರ ಒಂದು ಸ್ಯಾರಿ ಇದೆ, ನಾನು ಉಟ್ಟಿಲ್ಲ, ಹಿಂಗೆ ಕಸ್ಟಮರ್ ಒಬ್ರು ಹಿಂಗೆ ಮಾಡಿದೆ ಉಡ್ತೀಯಾ ಅಂತ. ಈ ಸ್ಯಾರಿ ನಾನು ಉಡ್ಕೊಂಡಾಗ ನನಗೆ ತುಂಬಾ ಕಾಂಪ್ಲಿಮೆಂಟ್ ಬಂದಿದೆ. ಅವರು ನಾನು ಪೇ ಮಾಡಿಬಿಟ್ಟಿದ್ದೆ. ಆಮೇಲೆ ಅವ್ರು ನನಗೆ ಬೇಡ, ಇದು ಕಾಸ್ಟ್ಲಿ ಆಯಿತು, ನಾನು ಏನೋ ನಾರ್ಮಲ್ ಕಾಟನ್ ಸ್ಯಾರಿ ಅನ್ಕೊಂಡು ಅದು ಇದು ಅಂತೆಲ್ಲ ಸ್ವಲ್ಪ ಡ್ರಾಮಾ ಮಾಡಿದ್ರು. ಸೊ ಅವಾಗ ಏನು ಮಾಡೋಕ್ಕಾಗಲ್ಲ, ನನ್ನ ಪ್ರೈಸ್ ಆಯಿತು, ಜಾಸ್ತಿ ಪ್ರೈಸ್ ಆಯಿತು. ಸ್ಯಾರಿ ಚೆನ್ನಾಗಿದ್ದು ನಾವು ವೇರ್ ಮಾಡಿದಾಗ ನಾವು ಹೆಂಗೆ ಸ್ಟೈಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿದ್ದೀರಾ. ಇಟ್ಸ್ ಮೈ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್. ನನ್ನ ಫ್ಯಾನ್ಸಿ ಸ್ಯಾರಿ ಎಷ್ಟಿದೆ ಅದನ್ನೆಲ್ಲ ತೋರಿಸ್ತೀನಿ. ಅಂದರೆ ನೈಟ್ ಟೈಮ್ ಹಾಕೊಳ್ಳೋ ಅಂಥ ಫ್ಯಾನ್ಸಿ ಸ್ಯಾರೀಸ್ ಯಾರಿದೆ ಅದನ್ನು ತೋರಿಸ್ತೀನಿ. ನನ್ನ ಹತ್ರ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಒಂದು 5-6 ಇದೆ, ಅದನ್ನೇ ತೋರಿಸ್ತೀನಿ. ಆ್ಯಂಡ್ ಎಲ್ಲವೂ ಕೂಡ ಎಲ್ಲಿ ತೊಗೊಂಡಿದ್ದು ಏನು ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇವಾಗ ತೋರಿಸ್ತಿರೋ ಅಂಥ ಸ್ಯಾರಿ. ಇದು ನಾನು ತೊಗೊಳ್ಳೋ ಟೈಮಲ್ಲಿ ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತು. ಸೊ ನನಗೆ ಅದು ಕಾಂಬಿನೇಷನ್ ಇಷ್ಟ ಆಗಿ ನಾನು ತೊಗೊಂಡಿದ್ದೆ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ ಫುಲ್ ಸೀಕ್ವೆನ್ಸ್ ಸ್ಯಾರಿ. ಇದು ಬ್ಲೌಸ್ ಹೆಂಗೆ ಹೊಲಿಸಿದೆ ಅಂದರೆ ಹಿಂದೆಗಡೆ ಈ ಥರ ಇದೆ, ಇಲ್ಲಿ ನೋಡಿ. ಆ್ಯಂಡ್ ಮುಂದೆ ನಾರ್ಮಲ್ ಈ ಥರ ಹೊಲಿಸಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಸಣ್ಣ ಹೇಳಿದೆ ಸ್ಲೀವ್ಲೆಸ್, ಇನ್ನೊಂದು ಉದ್ದ ಮಾಡಿದ್ದಾರೆ. ಅದು ಬಿಟ್ಟರೆ ಈ ಸ್ಯಾರಿ ಒಂದು ಮೋಸ್ಟ್ ಟ್ರೆಂಡಿಂಗ್. ಆ್ಯಂಡ್ ಇದು ವಿಡಿಯೋ ಅಥವಾ ಫೋಟೋ ಇದೆ, ನಾನು ಸೈಡಲ್ಲಿ ಹಾಕ್ತೀನಿ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಈ ಸ್ಯಾರಿ ತೊಗೊಂಡಿದ್ದು ನಾನು ನನ್ನ ಪೇಜಲ್ಲೇ. ನನ್ನ ಹತ್ರ ಇಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ ನನ್ನ ಪೇಜಲ್ಲೇ ತೊಗೊಂಡಿರೋದು. ಬಟ್ ಒಂದು 2-3 ಸ್ಯಾರಿ ಬಿಟ್ಟರೆ ಇನ್ನೆಲ್ಲ ನನ್ನ ಪೇಜಲ್ಲೇ. ಆ್ಯಂಡ್ ಈ ಸ್ಯಾರಿ ಫುಲ್ ಆಲ್ ಓವರ್ ಹಿಂಗೆ ಇದೆ, ಸೀಕ್ವೆನ್ಸೇ. ಪಲ್ಲು ಏನು ಆ ಥರ ಏನಿಲ್ಲ, ಫುಲ್ ಆಲ್ ಓವರ್ ಸ್ಯಾರಿ ಹಿಂಗೆ. ಆ್ಯಂಡ್ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ಇದು ಪ್ರೈಸ್ ಬಂದ್ಬಿಟ್ಟು 1399 ಏನೋ ನಾನು ತೊಗೊಂಡಾಗ ಈ ಸ್ಯಾರಿ. ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಇದೊಂದು, ಇದು ಹಿಂದೆಗಡೆ ತೋರಿಸ್ತೆ, ಬ್ಲೌಸ್ ಹಿಂಗಿದೆ. ಇದೊಂದು ಈ ಸ್ಯಾರಿ ಯಾವುದು ಅಂತ ಅಂದರೆ ಜಾರ್ಜೆಟ್ ಬನಾರಸ್ ಸ್ಯಾರಿ ಅಂತ ಅಂತಾರಲ್ಲ ಅದು. ಸೊ ಇದು ಈ ಥರ ಇದೆ. ಆ್ಯಂಡ್ ಈ ಸ್ಯಾರಿ ಸ್ವಲ್ಪ ತೆಳು ಇದೆ. ಆ್ಯಂಡ್ ಈ ಕಾಂಬಿನೇಷನ್ ಸ್ಕೈ ಬ್ಲೂ ಆ್ಯಂಡ್ ರೆಡ್ ಬರುತ್ತೆ, ನೀವೇ ನೋಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, ತೆಳು ಇದೆ, ತುಂಬ ಅಂದರೆ ತುಂಬ ತೆಳು ಇದೆ ಈ ಸ್ಯಾರಿ. ಜಾರ್ಜೆಟ್ ಬನಾರಸ್ ಸ್ಯಾರೀಸ್ ಹೀಗೆ ಬರೋದು. ಆ್ಯಂಡ್ ಇದನ್ನು ಕೂಡ ನನ್ನ ಪೇಜಲ್ಲೇ ತೊಗೊಂಡಿದ್ದು. ಆ್ಯಂಡ್ ವೆಯ್ಟ್, ಪಲ್ಲು ತೋರಿಸ್ಬಿಟ್ಟು ನೀಟಾಗೆ ಜೋಡಿಸಿದ್ದೀನಿ. ಆಮೇಲೆ ಮತ್ತೆ ನನಗೆ ಫೋಲ್ಡ್ ಮಾಡೋಕ್ಕೆ ಹಿಂಸೆ ಅಂದ್ಬಿಟ್ಟು ನಾನು ನೀಟಾಗಿ ತೆಗಿಯೋಕ್ಕಾಗ್ತಿಲ್ಲ. ಓಕೆ, ಪಲ್ಲು ಬಂದ್ಬಿಟ್ಟು ಈ ಥರ ಇದೆ, ರೆಡ್ ಈ ಥರ ಇದೆ, ಬರೀ ರೆಡ್ ಬಂದ್ಬಿಟ್ಟು ಜಸ್ಟ್ ಈ ಥರ ಇದೆ ಸ್ಯಾರಿ. ಆ್ಯಂಡ್ ಬಾರ್ಡರ್ ಜರಿ ಬಂದ್ಬಿಟ್ಟು ಈ ಥರ ಇದೆ ಈ ಸ್ಯಾರಿದು. ಇದಕ್ಕೆ ಬ್ಲೌಸು ಪ್ಲೈನ್ ರೆಡ್ ಕೊಟ್ಟಿದ್ದು, ಪ್ಲೇನ್ ಇದು. ಆ್ಯಂಡ್ ಬಾರ್ಡರ್ಗೆ ಇಷ್ಟಿತ್ತು ಅಷ್ಟೇ ಬ್ಲೌಸ್ಗೆ. ನಾನು ಹಿಂದೆಗಡೆ ಈ ಥರ ಹೊಲಿಸಿದ್ದೆ, ಜಸ್ಟ್ ಒಂದು ವೀನ ಏನೋ ಒಂಥರ ಡೈಮಂಡ್ ಶೇಪ್ ಬಂದ್ಬಿಟ್ಟು ಕೆಳಗಡೆ ಮತ್ತೆ ಈ ಥರ ಒಂದು ಕೊಡಿಸಿದೆ. ಸೊ ಆ್ಯಂಡ್ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಏನೇನಿದೆ ಎಲ್ಲದನ್ನು ಕೂಡ ಆಲ್ಮೋಸ್ಟ್ ಬೇರೆ ಬ್ಲೌಸಿಗೆ ಪೇರಪ್ ಮಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ವರ್ಕೆಲ್ಲ ಮಾಡ್ಸೋಕೆ ಹೋಗಿಲ್ಲ. ಏನಿದೆ ಎಲ್ಲದು ಪ್ಲೈನ್ ಹೇಗಿರುತ್ತೋ ಹಾಗೆ ಹೊಲಿಸಿದ್ದೀನಿ. ಬಿಕಾಸ್ ಬೇರೆ ಯಾವುದಕ್ಕಾದ ಸ್ಯಾರಿಗೆ ನಾವು ಕಾಂಟ್ರಾಸ್ಟಾಗಿ ಹಾಕೋಬೋದು ಯೂಸ್ ಇದ್ದಾಗ, ಬೇಕಿದ್ದಾಗ ಅಂತ ಅಂದ್ಕೊಂಡೆ. ಸೊ ಇದೊಂದು ಸೆಕೆಂಡ್ ಸ್ಯಾರಿ. ಸೊ ಥರ್ಡ್ ಸ್ಯಾರಿ ಬಂದ್ಬಿಟ್ಟು ಇದೊಂದು ಸ್ಯಾರಿ. ಇದು ನನ್ನ ಸ್ಯಾರಿನೋ ಅಥವಾ ಸಿಲ್ಕಲ್ಲಿ ಒಂದು ಫಸ್ಟ್ ರೆಡ್ ಸ್ಯಾರಿ ಇದೆ. ಯಾಕೆ ಬಿಟ್ಟರೆ ಇದು ನಮ್ಮಮ್ಮ ನನಗೆ ವರ್ಷಕ್ಕೊಂದ್ಸತಿ ನನಗೆ ನನ್ನ ತಂಗಿ ಯಾವಾಗಾದ್ರೂ ಒಂದ್ಸತಿ ಸ್ಯಾರಿ ಕೊಡಿಸ್ತಿದ್ದು. ಸೊ ನಾನು ಕಾಲೇಜಲ್ಲಿ ಇದ್ದಾಗ ಫೈನಲ್ ಇಯರಲ್ಲಿ ಎತ್ನಿಕ್ ಡೇಗೂ ಒಂದು ಸ್ಯಾರಿ ಬೇಕಿತ್ತು. ಸೊ ಅವಾಗ ನಮ್ಮಮ್ಮ ಈ ಸ್ಯಾರಿ ಮೈಸೂರು ಸ್ಯಾರಿ ಉದ್ಯೋಗಲ್ಲಿ ತೊಗೊಂಡಿದ್ದು. ಮೇ ಬಿ ಇದು ತೊಗೊಂಡಾಗ 3000 3.5 ಏನೋ ಇತ್ತು. ಸೊ ಪ್ಲೈನ್ ಈ ಥರ ಇದೆ. ಇದಕ್ಕೆ ಬ್ಲೌಸ್ನು ಕೂಡ ಸೇಮ್ ಇದೆ. ಸೊ ಈ ಥರ ಇದೆ ಆಲ್ ಓವರ್ ಸ್ಯಾರಿ ನೋಡಿ. ಆ್ಯಂಡ್ ಇದು ಪ್ಲೈನ್ ಬ್ಲೌಸ್ ಇತ್ತು ಅಂತಲೇ ನಾನು ಗೋಲ್ಡ್ ಬ್ಲೌಸ್ ಒಂದು ಹೊಲಿಸ್ಕೊಂಡಿದ್ದೆ. ಆ್ಯಂಡ್ ಆ ಬ್ಲೌಸ್ ಕೂಡ ನಾನು ಎಷ್ಟೊಂದು ಬೇರೆ ಸ್ಯಾರೀಸ್ಗೆ ಅಥವಾ ಲಂಗ ದಾವಣಿ ಥರ ಹಾಕೋಬೇಕು ಅಂದಾಗೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ಸ್ ಇದೆ. ಎತ್ನಿಕ್ ಡೇ ಆದಮೇಲೆ ಇನ್ನೊಂದು 2 ಸತಿ ನಾನು ಹಾಕ್ಕೊಂಡಿಲ್ಲ ಎಲ್ಲೂ. ಬಟ್ ನಾರ್ಮಲಿ ವಿಡಿಯೋ ಅಥವಾ ಫೋಟೋ ಏನಾರ ಮಾಡಬೇಕಾದ್ರೆ ಈ ಸ್ಯಾರಿ ಒಂದು ಹಾಕೋಣ. ಇದು ನನ್ನ ಫೇವ್ರೆಟ್ಸ್ ಇದೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದೊಂದು ಬ್ಲ್ಯಾಕ್ ಸೀಕ್ವೆನ್ಸ್ ಸ್ಯಾರಿ. ಈ ಸ್ಯಾರಿ ನಾನು ಉಡ್ಕೊಂಡಾಗ ನನಗೆ ತುಂಬ ಕಾಂಪ್ಲಿಮೆಂಟ್ ಬಂದಿದೆ. ಎಲ್ಲರೂ ನನಗೆ ತುಂಬ ಎಂಕ್ವೈರಿ ಮಾಡಿದ್ದಾರೆ. ನಾನು ಉಟ್ಕೊಂಡು ಅಂದರೆ ತುಂಬ ಜನ ಈ ಸ್ಯಾರಿ ತೊಗೊಂಡಿದ್ದಾರೆ. ಅದರಲ್ಲಿ
ಈ ಸ್ಯಾರಿನೂ ಕೂಡ ನನ್ನ ಆನ್ಲೈನ್ ಪೇಜಲ್ಲಿ ತೊಗೊಂಡಿದ್ದು. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಒಟ್ಟು ಬ್ಲ್ಯಾಕ್ ಸ್ಯಾರಿ ಬೇಕಿತ್ತು ಅಂತ ಅನಿಸಿತ್ತು. ಸೊ ಅವಾಗ ಇದು ತೊಗೊಂಡಿದ್ದೆ. ಬಟ್ ಇದು ಬಂದಮೇಲೆ ಗೊತ್ತಾಯ್ತು ಇದು ಇನ್ನೂ ತುಂಬ ಚೆನ್ನಾಗಿದೆ, ರಿಸೆಪ್ಷನ್ ವೇರ್ ಅಂತ. ಸೊ ನನ್ನ ಕಸಿನ್ ಮದುವೆಗೆ ಹಾಕೊಂಡೆ. ನಮ್ಮಮ್ಮ ಇದು ಚೆನ್ನಾಗೇ ಇದೆ, ಬ್ಲೌಸ್ ನೀಟಾಗಿ ಹೊಸ ಬ್ಲೌಸ್ ಆ್ಯಕ್ಚುಲಿ ಇಲ್ಲಿಲ್ಲ. ಸ್ಲೀವ್ಲೆಸ್ ನಾರ್ಮಲ್ ಬ್ಲೌಸ್ ಹೊಲಿಸಿದೆ, ಅದು ಸಿಲ್ಕ್ ಮೆಟೀರಿಯಲಲ್ಲಿ ಇತ್ತು. ನಾನು ಫೋಟೋ ಹಾಕ್ತೀನಿ ನಾನು. ಆ್ಯಂಡ್ ಈ ಸೀರೆ ಉಡ್ಕೊಂಡಾಗ ನನಗೆ ಸಖತ್ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಆ್ಯಂಡ್ ಮೆಟೀರಿಯಲ್ ಕೂಡ ನಾರ್ಮಲ್ ಒಂಥರ ಜಾರ್ಜೆಟ್ ಮೆಟೀರಿಯಲ್ ಮೇಲೆ ಹಿಂಗೆ ಸೀಕ್ವೆನ್ಸ್ ಥರ ಇದೆ. ಇದು ಆಲ್ ಓವರ್ ಸ್ಯಾರಿ ಹಿಂಗೆ ಇದೆ, ಸ್ಟ್ರೈಪ್ ಇದೆ, ಫುಲ್ ಆಲ್ ಓವರ್ ಸೀಕ್ವೆನ್ಸ್ ಇಲ್ಲ, ಸ್ಟ್ರೈಪ್ ಸೀಕ್ವೆನ್ಸ್ ಇದೆ. ಸೊ ಈ ಸ್ಯಾರಿ ಹಿಂಗಿದೆ. ಇದು ನನ್ನ ಪೇಜಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು 1500 ಏನೋ ಈ ಸ್ಯಾರಿ ಪ್ರೈಸ್. ಒಂದು ಹೇಳಬೇಕು ಅಂತಂದರೆ, ನಾನು ಯಾವಾಗಲೂ ಸ್ಯಾರಿ ಲೈಕ್ ಜಾಸ್ತಿ ದುಡ್ಡಿನ ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆ ಥರ ಎಲ್ಲ ಏನಿಲ್ಲ. ನನಗೆ ಕಡಿಮೆ ಪ್ರೈಸ್ ಆದಾಯಿತು, ಜಾಸ್ತಿ ಪ್ರೈಸ್ ಆದಾಯಿತು, ಸ್ಯಾರಿ ಚೆನ್ನಾಗಿದ್ದು ನಾವು ವೇರ್ ಮಾಡಿದಾಗ ನಾವು ಹೆಂಗೆ ಸ್ಟೈಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ 1500 ಸ್ಯಾರಿ ಆಗಿದ್ದು ದ ವೇ ಐ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಯಿತು. ನಾವು ಹೇಗೆ ರೆಡಿ ಆಗ್ತೀವಿ, ನಾವು ಹೇಗೆ ಸ್ಟೈಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಚೆನ್ನಾಗಿ ಕಾಣ್ತೀವಿ. ಯಾವಾಗ ನಮ್ಮ ಬಟ್ಟೆ ಚೆನ್ನಾಗಿ ಕಾಣುತ್ತೆ, ನಾವು ಹೇಗೆ ಸ್ಟೈಲ್ ಮಾಡಿ ರೆಡಿ ಆದಾಗ ನಮ್ಮ ಬಟ್ಟೆನೂ ಕೂಡ ಚೆನ್ನಾಗಿ ಕಾಣುತ್ತೆ. ಈಗ ನಿಮ್ಗೆ ಒಂದು 200-300 ರುಪೀಸ್ ಸ್ಯಾರಿ ತೊಗೊಂಡ್ರು ಅದನ್ನ ಹೇಗೆ ನೀವು ಸ್ಟೈಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೇಗೆ ರೆಡಿ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚೆನ್ನಾಗಿ ಕಾಣ್ತೋ ಬಿಡ್ತೀರೋ ಅಂತ. ಸೊ ಇದನ್ನು ಕೂಡ 1500 ಸ್ಯಾರಿ ಆಗಿದ್ದು ತುಂಬ ನನಗೆ ಎಲ್ಲ ನನ್ನ ಫ್ಯಾನ್ಸಿ ಸೀರಲ್ಲಿ ಇದಕ್ಕೆ ಬಂದಷ್ಟು ಕಾಂಪ್ಲಿಮೆಂಟ್ಸ್ ಯಾವುದಕ್ಕೂ ಬಂದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು. ಆ್ಯಂಡ್ ಈ ಸ್ಯಾರಿಗೂ ಕೂಡ ನಾನು ರೀಲ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಓಡ್ತು. ಆ್ಯಂಡ್ ಈ ಸ್ಯಾರಿಗೂ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಈ ಸ್ಯಾರಿ ತೊಗೊಂಡಿದ್ದು ನಾನು ಇಲ್ಲೇ ಟಿಪ್ಟೂರಲ್ಲಿ ಓಸೋಲ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ. ಆ್ಯಂಡ್ ಇದು ಬ್ಲೌಸ್ ಬಂದ್ಬಿಟ್ಟು ಹೀಗಿದೆ, ನಾರ್ಮಲಾಗಿ ಇದು ಅವ್ರದ್ದೇ ಇದಿತ್ತು. ಆ್ಯಂಡ್ ಇದು ಏನಿದೆ ಇಲ್ಲಿ ಬ್ಲೌಸ್, ಇದು ಫಾಯಿಲ್ ಅಲ್ಲ. ಸೊ ಫಾಯಿಲ್ ಪ್ರಿಂಟ್ ಅಥವಾ ಡಿಜಿಟಲ್ ಪ್ರಿಂಟ್ ಥರ ಏನಿಲ್ಲ, ಥ್ರೆಡ್ ವರ್ಕೇ ಇದೆ, ಇದು ಥ್ರೆಡ್ಡಿಂದೇನೆ. ಸೊ ಬ್ಲೌಸ್ ಕೂಡ ಈ ಥರ ಚೆನ್ನಾಗಿದೆ. ಆ್ಯಂಡ್ ಹಿಂದೆಗಡೆ ನಾನು ನಾರ್ಮಲ್ ಏನಿದೆ ನಾನು ನಾರ್ಮಲ್ ಯೂನೇ ಹೊಲಿಸಿದ್ದೀನಿ. ನನಗೆ ಇದು ನನ್ನ ಫ್ರೆಂಡ್ ಮದುವೆಗೆ ಹಾಕ್ಕೊಂಡಿದ್ದೆ. ಸೊ ಫ್ರೆಂಡ್ ಮದುವೆಗೆ ಹಾಕ್ಕೊಂಡಾಗ ಇದನ್ನು ಕೂಡ ಎಲ್ಲರಿಗೂ ಇಷ್ಟ ಆಯಿತು ಈ ಸ್ಯಾರಿ. ಆ್ಯಂಡ್ ಇದ್ರಲ್ಲಿ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಎಲ್ಲೋ ಇಷ್ಟ ಆಗಿತ್ತು, ಎಲ್ಲೋ ನನ್ನ ತಂಗಿ ತೊಗೊಂಡ್ಳು. ಬಟ್ ನನ್ನ ಹತ್ರ ಇಂಥ ಕಲರ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡೆ. ಆ್ಯಂಡ್ ಫುಲ್ ಸ್ಯಾರಿ ತೋರಿಸ್ತೀನಿ, ಉಲ್ಟಾ ತೋರಿಸ್ತಿದ್ದೀನ. ಎಸ್, ಸೊ ಫುಲ್ ಸ್ಯಾರಿ ಈ ಥರ ಇದೆ. ಯಾವ್ದು ಉಲ್ಟಾ ಯಾವ್ದು ಸ್ಟ್ರೈಟೋ ಗೊತ್ತಿಲ್ಲ, ಒಟ್ಟು ಫುಲ್ ಸ್ಯಾರಿ ಈ ಥರ ಇದೆ. ಆ್ಯಂಡ್ ಇದು ಪಲ್ಲುನು ಕೂಡ ಏನು ಆ ಥರ ಏನಿಲ್ಲ, ನಾರ್ಮಲ್ಲೇನೆ ಆಲ್ ಓವರ್ ಸ್ಯಾರಿ ಹೆಂಗಿದೆ ಹಾಗೆ ಇದೆ. ಆ್ಯಂಡ್ ಬ್ಲೌಸು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ, ಈ ಥರ ಹೊಲಿಸಿದ್ದೀನಿ ಅಷ್ಟೇ. ಹಿಂದಗಡೆ ಡೀಪ್ ಯು, ಮುಂದಗಡೆ ಹಿಂಗೆ ಬ್ಲೌಸ್ ಅವ್ರದ್ದೇ. ಆ ಬ್ಲೌಸ್ ಹಿಂಗೆ ಡಿಸೈನೇ ಬಂದಿದ್ದು, ಸೊ ಹಿಂಗೆ ಹೊಲಿಸ್ಕೊಂಡಿದ್ದೀನಿ. ಇದು ಪ್ರೈಸ್ ಬಂದ್ಬಿಟ್ಟು ಇದನ್ನು ಕೂಡ 1500 ಈ ಸ್ಯಾರಿ. ನನ್ನ ಫ್ರೆಂಡ್ ಮದುವೆಗೆ ಫೆಬ್ರವರಿಲಿ ಹಾಕೊಂಡಿದೆ. ಸೊ ಇದು ನನ್ನ ಮೋಸ್ಟ್ ಫೇವ್ರೇಟ್ ಸ್ಯಾರಿನೇ ಅಂತ ಅನ್ಬೋದು, ಬಿಕಾಸ್ ಆ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಸ್ಯಾರಿ. ಈ ಸ್ಯಾರಿ ಒಂದು ರಿಸೆಪ್ಷನ್ಗೆ ಹಾಕೋಬೋದು, ಮುಹೂರ್ತಗೂ ಹಾಕೋಬೋದು ಆ ಥರ. ಈ ಒಂದು ಸ್ಯಾರಿ ಏನಾಯಿತು ಅಂದರೆ, ಇದೊಂದು ಸ್ಟೋರಿ ಇದೆ ಈ ಸ್ಯಾರಿದು. ಆ್ಯಂಡ್ ಇದೊಂದು ಮೈಸೂರು ವ್ರಿಂಕಲ್ ಕ್ರೇಪ್ ಸ್ಯಾರಿ, ಪ್ಯೂರ್ ಮೈಸೂರು ವ್ರಿಂಕಲ್ ಕ್ರೇಪ್ ಸ್ಯಾರಿ. ಇದ್ರದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಹಿಂದಗಡೆ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ, ಫುಲ್ ಡೀಪ್ ವಿ ಹೊಲಿಸಿದ್ದೀನಿ. ಬ್ಲ್ಯಾಕ್ ಕಲರ್ ಸ್ಯಾರಿ ವಿತ್ ಗೋಲ್ಡ್ ಆ್ಯಂಡ್ ಪಿಂಕ್ ಬಾರ್ಡರ್ ಇದೆ. ಪಲ್ಲುನೂ ಅಷ್ಟೇ ಪಿಂಕ್ ಇದೆ ಅನಿಸುತ್ತೆ, ವೈಟ್. ಪಲ್ಲು ಬಂದ್ಬಿಟ್ಟು ಈ ಥರ ಪ್ಲೇನ್ ಪಿಂಕ್ ಇದೆ, ಈ ಥರ ಪ್ಲೇನ್ ಪಿಂಕ್ ಇದೆ ಪಲ್ಲು. ಸೊ ಈ ಸ್ಯಾರಿ ಏನಾಯಿತು ಅಂತಂದರೆ, ನನ್ನ ಕಸ್ಟಮರ್ ಒಬ್ಬರು ಈ ಸ್ಯಾರಿನ ತೊಗೊಂಡ್ರು. ಈ ಸ್ಯಾರಿ ತೊಗೊಂಡು ಪ್ರೈಸ್ ಎಲ್ಲ ಹಾಫ್ ಪ್ರೈಸ್ ಪೇ ಮಾಡಿದ್ರು. ಇನ್ನು ಹಾಫ್ ಪ್ರೈಸ್ ನಾನು ನೆಕ್ಸ್ಟ್ ಪೇ ಮಾಡ್ತೀನಿ ಅಂತ, ನನ್ನ ಟ್ರಸ್ಟೆಡ್ ಕಸ್ಟಮರ್ ಅಲ್ವಾ ಅಂತ ಅಂದ್ಬಿಟ್ಟು ಓಕೆ ಅಂತ ಇದು ಮಾಡಿಸಿದ್ದೆ. ನನ್ನ ವೆಂಡರ್ಗೆ ನಾನು ಫುಲ್ ಪೇಮೆಂಟ್ ಮಾಡಿಬಿಟ್ಟಿದ್ದೆ, ಅವ್ರು ಕೊಡ್ತಾರೆ ಇನ್ನೇನು ನೆಕ್ಸ್ಟ್ 2 days ಆದಮೇಲೆ ಅಂತ. ಸೊ ಬುಕ್ ಮಾಡಿದ್ಮೇಲೆ ಅವ್ರಂದ್ರೆ ನನಗೆ ಈ ಸ್ಯಾರಿ ಬೇಡ, ಇದು ತುಂಬ ಕಾಸ್ಟ್ಲಿ ಆಯಿತು ಅದು ಇದು ಅಂತ. ಇದು ಪ್ರೈಸು ಇವಾಗ ಜಾಸ್ತಿ ಆಗಿದೆ, ಈ ಪ್ರೈಸ್ 4000-5000 ಆಗಿದೆ. ಬಿಕಾಸ್ ಮೈಸೂರು ಕ್ರೇಪ್ ಸಿಲ್ಕ್ ಇವಾಗ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಅವಾಗ ತುಂಬ ಕಡಿಮೆ ಸಿಕ್ತಿತ್ತು, ಬಟ್ ಇವಾಗ ಜಾಸ್ತಿ ಆಗಿದೆ. ಇದು ಅವಾಗ 3300 ಏನೋ ಇತ್ತು. ಸೊ ಅವರು ನಾನು ಪೇ ಮಾಡಿಬಿಟ್ಟಿದ್ದೆ. ಆಮೇಲೆ ಅವ್ರು ನನಗೆ ಬೇಡ, ಇದು ಕಾಸ್ಟ್ಲಿ ಆಯಿತು, ನಾನು ಏನೋ ನಾರ್ಮಲ್ ಕಾಟನ್ ಸ್ಯಾರಿ ಅಂದ್ಕೊಂಡು ಅದು ಇದು ಅಂತೆಲ್ಲ ಸ್ವಲ್ಪ ಡ್ರಾಮಾ ಮಾಡಿದ್ರು. ಸೊ ಅವಾಗ ಏನು ಮಾಡೋಕ್ಕಾಗಲ್ಲ, ನಾನು ಪೇ ಮಾಡಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ನನ್ನ ವೆಂಡರು ವಾಪಸ್ ಇಸ್ಕೊತಿರ್ಲಿಲ್ಲ. ಸೊ ಅವಾಗ ನಾನೇ ತರಿಸ್ಕೊಂಡೆ ನನ್ನ ಡ್ರೆಸ್ಗೆ. ಸೊ ಆಗ ಬಂದಿದ್ದು ಈ ಸ್ಯಾರಿ.
ಆ್ಯಂಡ್ ಈ ಸ್ಯಾರಿನ ನಾನು ಅವಾಗ ನಾನು ಫಸ್ಟ್ ಟೈಮ್ ನಾನು ಮೋಕ್ಷಿತಾ ಈಗ ಬಿಗ್ ಬಾಸ್ ಅಲ್ಲಿ ಯಾರಿದೆ ಅವ್ರಿಗೆ ಸ್ಯಾರಿ ಕಳಿಸ್ಬೇಕಿತ್ತು. ಮೋಕ್ಷಿತಾ ಅವ್ರಿಗೆ ಬಾಸ್ ಅಲ್ಲಿ ಏನಿದೆ ಅವ್ರಿಗೆ ನಾನು ಸೀರೆ ಕಳಿಸ್ಬೇಕಿತ್ತು. ಅವಾಗ ನಾನು ಮಾತಾಡ್ತಿರ್ಬೇಕಾಗುತ್ತೆ ಈಗ ಕಳಿಸು ಯಾವ್ದಾದ್ರು ನಾನು ಮಾಡ್ತೀನಿ ಅಂತ ಅಂದಿದ್ದು. ಅವಾಗ ಹೇಳಿದೆ ಈ ಥರ ಒಂದು ಸ್ಯಾರಿ ಇದೆ, ನಾನು ಹುಟ್ಟಿಲ್ಲ, ಹಿಂಗೆ ಕಸ್ಟಮರ್ ಒಬ್ರು ಹಿಂಗೆ ಮಾಡಿದೆ ಹುಡ್ತೀಯಾ ಅಂತ. ಸೊ ಅವಾಗ ನಾನು ಈ ಸ್ಯಾರಿ ಕಳಿಸಿದೆ ಆ್ಯಂಡ್ ವಾಪಸ್ ನಂಗೆ ಅವರೇ ಕಳಿಸಿದ್ದು. ಬಿಕಾಸ್ ಶಿ ವಾಸ್ ನಾನು ಅವರ ಫ್ರೆಂಡ್ಸು ನನಗೆ ವಾಪಸ್ ಫಸ್ಟ್ ಸ್ಯಾರಿ ಇದನ್ನ ಅವರೇ ವಾಪಸ್ ಕಳಿಸಿದ್ದು. ಆಮೇಲೆ ಮಿಕ್ಕಿ ನಾನು ಎಷ್ಟೊಂದು ಸ್ಯಾರಿ ಕೊಲಬ್ರೇಷನ್ ಅವ್ರಿಗೆ ಕೊಟ್ಟಿದ್ದೀನಿ, ವಾಪಸ್ ಏನು ಇಸ್ಕೊಳ್ಳೋಕೆ ಹೋಗಿಲ್ಲ. ಈ ಸ್ಯಾರಿನೂ ಕೂಡ ಮೋಕ್ಷಿತಾ ಅವ್ರು ಹಾಕೊಂಡಿದ್ದು ಫೋಟೋನ ಹಾಕ್ತೀನಿ, ನಾನು ಹಾಕೊಂಡಿದ್ದು ಫೋಟೋ ಆ್ಯಕ್ಚುಲಿ ಒಂದೇ ಸತಿ ಹಾಕೊಂಡಿರೋದು, ಹಾಕೊಂಡೇ ಇಲ್ಲ. ಇದೊಂದು ಸ್ಯಾರಿ ಇದೆ, ಇದು ಲೈಕ್ ಇದನ್ನು ಕೂಡ ಸಾಫ್ಟ್ ಆ್ಯಂಡ್ ಫ್ಲೋಯಿ ಆಗಿದೆ. ಇದು ಪ್ರೈಸು ನಾನು ತೊಗೊಂಡಾಗ 3.5 ಇತ್ತು, ಇವಾಗ 4.5 5 ಆಗಿದೆ. ಬಿಕಾಸ್ ಮೈಸೂರು ಕ್ರೇಪ್ಸಿಗೆಲ್ಲ ಪ್ರೈಸಸ್ ಹೈ ಆಗ್ತಿದೆ. ಕಮಿಂಗ್ ಟು ದಿ ಲಾಸ್ಟ್ ಸ್ಯಾರಿ ಯಾವುದು ಅಂತ ಅಂದರೆ ಇದು ನಾನು ತೊಗೊಂಡಿದ್ದು ಅಲ್ಲ, ಆನ್ಲೈನ್ ಶಾಪ್ ಅಥವಾ ಏನೂ ಅಲ್ಲ, ಇದು ನಮ್ಮ ಅಮ್ಮಂದು. ಇದು ನಂಗೆ ತುಂಬ ಇಷ್ಟ ಆಗಿ ನಾನು ನಮ್ಮ ಅಮ್ಮನ ಹತ್ರ ಇಸ್ಕೊಂಡೆ ಈ ಸ್ಯಾರಿ. ಇದು ಪ್ಯೂರ್ ಆರ್ಗ್ಯಾನ್ಸಾ ಸ್ಯಾರಿ ಈ ಥರ ಇದೆ. ಇದು ನಾನು ಎಲ್ಲೂ ಹುಟ್ಟಿಲ್ಲ, ಬಟ್ ನಾನು ಇದು ರೀಲ್ಸ್ ಮಾಡಿದ್ದೀನಿ ಅಷ್ಟೇ. ಈ ಸ್ಯಾರಿಲಿ ಈಗೇನಿದೆ ಇದು ಪಲ್ಲು ಆ್ಯಕ್ಚುಲಿ, ಬಟ್ ಸ್ಯಾರಿ ಬಂದ್ಬಿಟ್ಟು ಆಲ್ ಓವರ್ ಈ ಥರ ಇದೆ. ಸ್ಯಾರಿ ಆಲ್ ಓವರ್ ಹೀಗಿದೆ ಆ್ಯಂಡ್ ಬಾರ್ಡರ್ ಈ ಥರ ಇದೆ ನೋಡಿ. ಆ್ಯಂಡ್ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ಸೊ ಈ ಸ್ಯಾರಿ ನಂಗೆ ತುಂಬ ಇಷ್ಟ. ಬಟ್ ಇದು ಬ್ಲೌಸ್ ಕೂಡ ಇದೆ, ರನ್ನಿಂಗ್ ಬ್ಲೌಸ್ ಇದೆ, ಅದು ಸಿಗ್ತಾ ಇಲ್ಲ. ಬಿಕಾಸ್ ಅದು ನನಗೆ ಆಗಲ್ಲ, ನಮ್ಮ ಅಮ್ಮನೂ ಎಲ್ಲ ಇಟ್ಬಿಟ್ಟಿದ್ದಾರೆ. ಆ ಬ್ಲೌಸ್ ನನಗೆ ಆಗಲ್ಲ. ಅವಾಗೆಲ್ಲ ನಮ್ಮ ಅಮ್ಮ ಎಲ್ಲ ತುಂಬ ಸಣ್ಣ ಇದ್ರು, ಈಗ ನಾನೇ ನನಗಿನ್ನ ಸಣ್ಣ, ಬಟ್ ಆ ಬ್ಲೌಸು ಆಗಲ್ಲ. ಇದಕ್ಕೆ ಬೇರೆ ಬ್ಲೌಸ್ ಹೊಲಿಸ್ಕೋಬೇಕು, ಇಲ್ಲಾಂದರೆ ಆ ಬ್ಲೌಸ್ ಏನು ಸ್ಲೀವ್ಸ್ ಹಿಡ್ಕೊಂಡು ಬಾಡಿಗೆ ಬೇರೆ ಥರ ಬ್ಲೌಸ್ ಹೊಲಿಸ್ಕೋಬೇಕಾಗುತ್ತೆ. ಸೊ ಇದೊಂದು ಸೀರೆ ಇಟ್ಕೊಂಡಿದ್ದೀನಿ, ಬಟ್ ಹುಟ್ಟಿಲ್ಲ, ಎಲ್ಲೂ ಉಟ್ಕೋಬೇಕು. ಇದೊಂದು ಸ್ಯಾರಿ, ಇದು ಪ್ರೈಸ್ ಗೊತ್ತಿಲ್ಲ, ನಮ್ಮಮ್ಮ ತೊಗೊಂಡಾಗ ಎಷ್ಟಿತ್ತು ಏನೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಪ್ಯೂರ್ ಆರ್ಗ್ಯಾನ್ಸಾ ಸ್ಯಾರಿ. ಸೊ ಈ ಸ್ಯಾರಿ ಪ್ರೈಸ್ ಇವಾಗ ತಾನೇ ಜಸ್ಟ್ ನಮ್ಮ ಅಮ್ಮಂಗೆ ಕೇಳಿದೆ. ಈ ಸ್ಯಾರಿ ಒಂದು 20 ವರ್ಷ ಆಗಿದೆ ಅಂತ ತೊಗೊಂಡು, 15 or 20 years ಆಗಿದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 1000-1500 ಅಂತೆ. ಅವಾಗ ತೊಗೊಂಡಿದ್ದು 20 ವರ್ಷನೋ 15 ವರ್ಷದಿಂದ. ಸೊ ಪ್ಯೂರ್ ಆರ್ಗ್ಯಾನ್ಸಾ ಎಷ್ಟು ಸಾಫ್ಟ್. ಇವಾಗ ಬರೋ ಆರ್ಗ್ಯಾನ್ಸ್ ಅಂತೂ ನೆರಿಗೆ ಕೂದಲ್ಲ ಆ ಥರ ಎಲ್ಲ ಇದೆ, ಬಟ್ ಇದು ನೆರಿಗೆನೂ ಕೂಡ ತುಂಬ ಚೆನ್ನಾಗಿ ಕೂದಿದೆ ಆ್ಯಂಡ್ ತುಂಬ ಸಾಫ್ಟ್ ಆಗಿದೆ. ಇಲ್ಲೇ ನೀವೇ ನೋಡಿ, ಸಖತ್ ಸಾಫ್ಟ್ ಆಗಿದೆ. ಸೊ ಇದು ಮೇ ಬಿ ಹಾಸನಲ್ಲಿ ಮಧು ಸಿಲ್ಕ್ಸ್ ಅಂತ ಒಂದಿದೆ, ಅಲ್ಲಿ ತೊಗೊಂಡಿದ್ದು ಅನಿಸುತ್ತೆ ನಮ್ಮಮ್ಮ. ಆಲ್ಮೋಸ್ಟ್ ಅವಾಗೆಲ್ಲ ನಮ್ಮ ಮನೇಲಿ ಎಲ್ಲರೂ ತೊಗೊತಿದ್ದೆ. ಹಾಸನಲ್ಲಿ ಶ್ರೀ ವೆಂಕಟೇಶ್ವರ ಸಿಲ್ಕ್ಸ್ ಇಲ್ಲಾಂದರೆ ಮಧು ಸಿಲ್ಕ್ಸಲ್ಲೇ ತೊಗೊತಿದ್ದು. ಸೊ ಇದು ಒಂದು ಕೂಡ ಸ್ಯಾರಿ ಅದ್ರದ್ದೇನೆ. ಸೊ ನಿಮಗೆ ನನ್ನ ಪೇಜ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಪೇಜಿನ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿ ನನ್ನ ಪೇಜಲ್ಲಿ ತೊಗೊಂಡು ಒಂದು ಇಲ್ಲೇ ಕಿಪ್ಟದಲ್ಲಿ ಓಸ್ವಾಲ್ ಸಿಲ್ಕ್ ಸ್ಯಾರೀಸ್ ಅಂತ ಇದೆ, ಅಲ್ಲೂ ಕೂಡ ಸ್ಯಾರೀಸ್ ಚೆನ್ನಾಗಿರುತ್ತೆ, ಅಲ್ಲೂ ನೀವು ತೊಗೋಬೋದು. ಮಿಕ್ಕಿದೆಲ್ಲ ನನ್ನ ಪೇಜ್ ಆ್ಯಂಡ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೀಟೇಲ್ಸ್. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.